ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಟೆಕ್ಕಿ ಶರ್ಮಿಳಾ ಅವರ ಆಕಸ್ಮಿಕ ಸಾವಿನ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದು. ಹಲವು ಅನುಮಾನಗಳನ್ನು ಹುಟ್ಟು ಹಾಕಿದಂತಹ ಒಂದು ಸಾವಾಗಿತ್ತು. ದಿಢೀರನೆ ಆಕೆಯ ಅಪಾರ್ಟ್ಮೆಂಟ್ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಬೆಂಕಿಯ ನಡುವೆ ಜೀವಂತವಾಗಿ ಶವವಾಗಿ ಬಿದ್ದಿರುವಂತಹ ಶರ್ಮಿಳಾರನ್ನ ಪೊಲೀಸರು ನೋಡ್ತಾರೆ. ಆದರೆ ಪೊಲೀಸರ ಹದ್ದುಗಣಿಗೆ ಕಾಣುವಂತಹ ವೀಕ್ಷಣೆ ಬೇರೆ ಆಗಿತ್ತು. ಆ ಒಂದು ರಾಮಮೂರ್ತಿ ನಗರದಲ್ಲಿ ನಡೆದಂತಹ ಟೆಕ್ಕಿ ಶರ್ಮಿಳಾ ಅವರ ಸಾವು ಕೇವಲ ಒಂದು ಆಕಸ್ಮಿಕ ಬೆಂಕಿ ಅವಘಡ ಅಂತ ನೀವು ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು. ಆ ಬೆಂಕಿಯ ಜ್ವಾಲೆಯ ಹಿಂದೆ ಅಡಗಿರೋದು ಒಂದು ಮೈ ನಡುಗಿಸುವಂತಹ ಕ್ರೂರ ಸತ್ಯ ಅನ್ನೋದನ್ನು ನಾವಿವತ್ತು ತಿಳಿಯಬೇಕಾದಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಬೆಂಗಳೂರು ಅಂದಾಕ್ಷಣ ನಮ್ಮೆಲ್ಲರ ಕಣ್ಣ ಮುಂದೆ ಬರುವಂಥದ್ದು ಕನಸುಗಳ ನಗರಿ. ದಕ್ಷಿಣ ಕನ್ನಡದ ಶರ್ಮಿಳಾ ಕೂಡ ಸಾವಿರಾರು ಕನಸುಗಳನ್ನು ಕಣ್ಣಲ್ಲಿ ತುಂಬಿಕೊಂಡು ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ರಾಮಮೂರ್ತಿ ನಗರದ ಆ ಅಪಾರ್ಟ್ಮೆಂಟ್ ಅವರ ಪಾಲಿಗೆ ಒಂದು ನೆಮ್ಮದಿಯ ಗೂಡಾಗಿತ್ತು. ಜನವರಿ 3ರ ರಾತ್ರಿ ಕೂಡ ಎಂದಿನಂತೆ ಶಾಂತವಾಗಿತ್ತು. ಆದರೆ ಆ ರಾತ್ರಿ ಕಳೆಯುವುದರೊಳಗಡೆ ಒಂದು ದೊಡ್ಡ ದುರಂತವೇ ನಡೆದು ಹೋಗಿತ್ತು. ರಾತ್ರೋರಾತ್ರಿ ಏಕಾಂತತೆಯಲ್ಲಿದ್ದಂತಹ ಒಂದು ರಾತ್ರಿಯಲ್ಲಿ ದಿಢೀರನೆ ಶರ್ಮಿಳಾ ಅವರ ಫ್ಲ್ಯಾಟ್ನಲ್ಲಿ ದಟ್ಟ ಹೊಗೆ ಕಾಣಿಸ್ಕೊಳ್ಳುತ್ತೆ. ನೋಡ್ತಾ ಇದ್ದಂತೆ ಬೆಂಕಿಯ ಜ್ವಾಲೆ ಆವರಿಸಿ ಇಡೀ ಫ್ಲ್ಯಾಟನ್ನೇ ಆವರಿಸುತ್ತೆ. ಅಕ್ಕಪಕ್ಕದವರು ಓಡಿ ಬಂದರು, ಅಗ್ನಿಶಾಮಕ ದಳ ಕೂಡ ಬಂತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಬೆಂಕಿ ನಂದಿಸುವಷ್ಟರಲ್ಲೇ ಶರ್ಮಿಳಾ ಅವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಮೇಲ್ನೋಟಕ್ಕೆ ಇದೊಂದು ಶಾರ್ಟ್ ಸರ್ಕ್ಯೂಟ್ ಅಥವಾ ಆಕಸ್ಮಿಕ ಬೆಂಕಿ ಅವಘಡ ಅಂತ ಎಲ್ಲರೂ ನಂಬಿದರು. ಬೆಂಕಿ ಅವಘಡದಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋದಂತಹ ಟೆಕ್ಕಿ ಶರ್ಮಿಳಾ ಅವರ ಈ ಒಂದು ಸಾವಿನ ತನಿಖೆಯನ್ನು ಪೊಲೀಸರು ಕೈಗೆತ್ತಿಕೊಂಡ್ರು. ಸಾಧಾರಣವಾಗಿ ಜನಸಾಮಾನ್ಯರು ನೀವುಗಳು ನೋಡುವ ಹಾಗೆ ಆಗಿರೋದಿಲ್ಲ. ಪೊಲೀಸರು ಅವರ ಆ ಒಂದು ಹದ್ದಿನ ಕಣ್ಣು ಯಾವ ರೀತಿಯಲ್ಲಿರುತ್ತೆ ಅಂತ ಕೇಳಿದರೆ ಹಲವು ಸೂಕ್ಷ್ಮ ವಿಚಾರಗಳನ್ನು ಅವರಲ್ಲಿ ಗಮನಿಸ್ತಾರೆ. ಈ ಒಂದು ಹೊತ್ತಿ ಕರಕಲಾದಂತಹ ಈ ಒಂದು ಫ್ಲ್ಯಾಟ್ನಲ್ಲಿ ಶರ್ಮಿಳಾ ಅವರ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ಗಳು ಕಾಣೆಯಾಗಿದ್ವು. ಇದು ಪೊಲೀಸರ ಹದ್ದುಗಣ್ಣಿನಲ್ಲಿ ಸೆರೆ ಹಿಡಿದಂತಹ ಮೊದಲ ಸಾಕ್ಷಿ. ಪೊಲೀಸರು ಹಲವು ಪಾಯಿಂಟ್ಗಳನ್ನು ಅಲ್ಲಿ ನೋಟ್ ಮಾಡ್ಕೊಳ್ತಾರೆ. ಮನೆಯಲ್ಲಿ ಎಲ್ಲಿಯೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆದಂತಹ ಯಾವುದೇ ಕುರುಹುಗಳು ಅವರಿಗೆ ದೊರಕೋದೇ ಇಲ್ಲ. ಶರ್ಮಿಳಾ ಅವರ ಶವ ಸ್ವಂತ ರೂಮಲ್ಲಿ ಕೂಡ ಇರೋದಿಲ್ಲ. ಬದಲಿಗೆ ಊರಿಗೆ ಹೋಗಿದ್ದಂತಹ ರೂಮ್ಮೇಟ್ ಕೋಣೆಯಲ್ಲಿ ಇರುತ್ತೆ. ಇನ್ನು ಅಚ್ಚರಿಯ ಸಂಗತಿ ಅಂದರೆ ಶರ್ಮಿಳಾ ಅವರ ದುಬಾರಿ ಮೊಬೈಲ್ ಫೋನ್ ನಾಪತ್ತೆಯಾಗಿತ್ತು. ಬೆಂಕಿ ಬಿದ್ದ ಮನೆಯಲ್ಲಿ ಮೊಬೈಲ್ ಕಣ್ಮರೆಯಾಗಿದ್ದು ಹೇಗೆ? ಇದು ಪೊಲೀಸರಲ್ಲಿ ಬಲವಾದ ಸಂಶಯವನ್ನು ಹುಟ್ಟುಹಾಕಿರುವಂಥದ್ದು. ಇಷ್ಟೆಲ್ಲ ವಿಚಾರಣೆಗಳ ಮಾಹಿತಿ ಕಲೆ ಹಾಕುವಿಕೆ ಎಲ್ಲದರ ನಡುವೆ ಬೆಚ್ಚಿ ಬೀಳಿಸುವಂತಹ ಟ್ವಿಸ್ಟ್ ಈ ಒಂದು ಪ್ರಕರಣದಲ್ಲಿ ಸಿಗುವಂಥದ್ದು. ಅಂದರೆ ಈ ಒಂದು ನಾಪತ್ತೆಯಾದ ಫೋನ್ ಎಲ್ಲೋ ಹೋಗಿರ್ಬೋದು ಅಂತ ಪೊಲೀಸರು ಏನಾದರೂ ತನಿಖೆಯನ್ನು ಮುಂದುವರೆಸ ಹೋದರೆ ಅವರೇನೋ ಅಂದ್ಕೊಂಡಿರ್ಬೋದು, ಪ್ರಾಥಮಿಕ ಹಂತದಲ್ಲಿ ಕಳ್ಳರು ಅಟ್ಯಾಕ್ ಮಾಡಿರ್ಬೋದು, ದೋಚಿ ಹೋಗಿರ್ಬೋದು, ನಂತರ ಬೆಂಕಿ ಕೊಟ್ಟಿರ್ಬೋದು. ಇಷ್ಟೆಲ್ಲ ಊಹಾಪೋಹಗಳು ಅಲ್ಲಿ ಉದ್ಭವ ಆಗ್ತಾ ಇರುವಾಗಲೂ ಕೂಡ ಪೊಲೀಸರು ಕಾನೂನಾತ್ಮಕವಾಗಿ ಈ ಒಂದು ಬೆಳವಣಿಗೆಯನ್ನು ನಡೆಸ್ತಾರೆ. ಅಂದರೆ ಈ ಒಂದು ಮೊಬೈಲನ್ನು ಟ್ರೇಸ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಅಚ್ಚರಿಗಳು ಪೊಲೀಸರಿಗೆ ಕಾದಿರುವಂಥದ್ದು. ಈ ಒಂದು ಮೊಬೈಲನ್ನು ಟ್ರೇಸ್ ಮಾಡ್ತಾ ಹೋದಂತೆ ಪೊಲೀಸರಿಗೆ ದೊಡ್ಡ ಶಾಕ್ ಎದುರಾಗುತ್ತೆ. ಆ ಮೊಬೈಲ್ ಮತ್ತಾರೋ ಕಳ್ಳರ ಬಳಿ ಇರಲಿಲ್ಲ. ಸಿಟಿಯ ಯಾವುದೋ ಮೂಲೆಯಲ್ಲಿ ಇರಲಿಲ್ಲ. ಏನೋ ಬೆಂಗಳೂರು ಇಡೀ ಹುಡುಕಿ ಸುಸ್ತಾದ ರೀತಿಯಲ್ಲಿ ಇರಲಿಲ್ಲ. ಅದು ಇದ್ದಿದ್ದು ಶರ್ಮಿಳಾ ಅವರ ಮನೆಯ ಪಕ್ಕದಲ್ಲೇ. ಹೌದು, ಪಕ್ಕದ ಮನೆಯಲ್ಲೇ ವಾಸವಿದ್ದಂತಹ ಬರೀ 18 ವರ್ಷದ PUC ವಿದ್ಯಾರ್ಥಿ ಕರ್ನಲ್ ಕುರೈ ಎನ್ನುವಂತಹ ವ್ಯಕ್ತಿಯ ಬಳಿ ಆ ಫೋನ್ ಪತ್ತೆಯಾಗುತ್ತೆ. ಸೊ ಇಷ್ಟೆಲ್ಲ ಗೊತ್ತಾದರೂ ಕೂಡ ಪೊಲೀಸರು ತಾನೇ ಇನ್ನೇನು ಮಾಡ್ಯಾರು, ಆ ಹುಡುಗನನ್ನು ವಿದ್ಯಾರ್ಥಿಯನ್ನು ವಿಚಾರಣೆಗೆ ಅಂತ ಕರೀತಾರೆ. ವಿದ್ಯಾರ್ಥಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಹೊರಬಂದಂತಹ ಆ ಒಂದು ಸ್ಫೋಟಕ ಸತ್ಯವನ್ನು ಕೇಳಿ ಕಲ್ಲು ಹೃದಯವು ಕರಗುವ ಹಾಗೆ ಇತ್ತು. ಅಂದು ರಾತ್ರಿ 9 ಗಂಟೆ ಸ್ಲೈಡಿಂಗ್ ಕಿಟಕಿಯ ಮೂಲಕ ಶರ್ಮಿಳಾ ಮನೆಗೆ ನುಗ್ಗಿದ್ದ ಈ ಕಾಮುಕ ವಿದ್ಯಾರ್ಥಿ. 18 ವರ್ಷ ಅಂತ ಹೇಳಿ ಪ್ರಯೋಜನ ಇಲ್ಲ. ಇಂದಿನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಭಾವನಾತ್ಮಕವಾಗಿ ಮಾನಸಿಕವಾಗಿ ಏನೆಲ್ಲ ಬೆಳೆಯುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಕೂಡ ನಾವಿಲ್ಲಿ ಗಮನಿಸಬಹುದು. ಒಂಟಿಯಾಗಿದ್ದಂತಹ ಶರ್ಮಿಳಾ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನ ಮಾಡಿದ್ದಾನೆ. ಆಕೆ
ಪ್ರತಿರೋಧ ಒಡ್ಡಿದಂತಹ ಸಂದರ್ಭದಲ್ಲಿ ಆಕೆಯ ಬಾಯನ್ನು ಮುಚ್ಚಿ ಉಸಿರುಗಟ್ಟಿಸಿ ಅತ್ಯಂತ ಕ್ರೂರವಾಗಿ ಕೊಲೆಗೈದಿದ್ದ. ಅಷ್ಟಕ್ಕೆ ನಿಲ್ಲದೆ ಆ ಕ್ರೂರಿ ಮಾಡಿದಂತಹ ಕೆಲಸಗಳಲ್ಲಿ ಇದು ಕೂಡ ಒಂದಾಗಿತ್ತು. ತನ್ನ ಪಾಪವನ್ನು ಮುಚ್ಚಿ ಹಾಕಲು ಶವಕ್ಕೆ ಮತ್ತು ಆ ಒಂದು ಮನೆ ಪೂರ್ತಿ ಬೆಂಕಿ ಹಚ್ಚಿ ಇದೊಂದು ಅಪಘಾತ ಅಂತ ಬಿಂಬಿಸಲು ಮಾಸ್ಟರ್ ಪ್ಲ್ಯಾನನ್ನೇ ಆತ ಮಾಡಿದ್ದ. ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಹೋದಾಗೆ ಇನ್ನಷ್ಟು ರೋಚಕ ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು. ನೋಡಿ, ಕೇವಲ 18 ವರ್ಷದ PUC ಕಲಿಯುವಂತಹ ವಿದ್ಯಾರ್ಥಿ, ತನ್ನ ವಿದ್ಯಾರ್ಜನೆಯನ್ನೇ ಇನ್ನೂ ಕಂಪ್ಲೀಟ್ ಮಾಡದಂತಹ ಓರ್ವ ವಿದ್ಯಾರ್ಥಿ ಏನೆಲ್ಲ ಯೋಚನೆ ಮಾಡ್ತಾನೆ, ಆತನ ಯೋಚನೆಗಳು ಇನ್ನು ನೀವು ಯೋಚನೆ ಮಾಡಿ ನಿಲುಕದ ಆ ಒಂದು ಸಾಮರ್ಥ್ಯವನ್ನು ಪಡೆದುಕೊಂಡಂತಹ ಒಂದು ಸಂದರ್ಭ. ಕೇವಲ 18 ವರ್ಷದ ಹುಡುಗನಲ್ಲಿ ಇಷ್ಟೊಂದು ಕ್ರೂರತೆ ಹೇಗೆ ತುಂಬಿರಲು ಸಾಧ್ಯ? ವಿದ್ಯಾಭ್ಯಾಸ ಮಾಡಬೇಕಾದಂತಹ ವಯಸ್ಸಿನಲ್ಲಿ ಇಂತಹ ವಿಕೃತಿ ಎಲ್ಲಿಂದ ಬಂತು? ಪೊಲೀಸರು ಆರೋಪಿಯನ್ನು ಇವಾಗ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಅಂದರೆ 18 ವರ್ಷ ಆಗಿದೆ. ಸೊ 18 ವರ್ಷ ಆದ ಕಾರಣಕ್ಕೆ ಆತ ಅಪ್ರಾಪ್ತ ಆಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಈ ಒಂದು ಶಿಕ್ಷೆಯ ಪ್ರಮಾಣದಲ್ಲಿ ಯಾವುದೇ ರಿಯಾಯಿತಿ ಸಿಗೋ ಚಾನ್ಸಸ್ಸು ಕೂಡ ಇಲ್ಲ. ಅಪ್ರಾಪ್ತ ಯುವಕ ಅಂತ ಇದ್ದರೆ ಆತ ವಿದ್ಯಾರ್ಥಿ ಅಂತ ಪರಿಗಣನೆ ಕೊಟ್ಟು ಆತನ ಮೇಲೆ ಅನುಕಂಪಗಳು ಬರ್ತಾ ಇದ್ವು. ಆದರೆ ಇವತ್ತು ಆತನ 18 ವಯಸ್ಸು ಅಂದರೆ ಆತ ಅಪ್ರಾಪ್ತ ಅಲ್ಲ. ಆತನಿಗೆ ಈ ಒಂದು ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗ ಕೊಟ್ಟಿರುವಂತಹ ಒಂದು ಗುರುತಿನ ಚೀಟಿ ಏನಿದೆ, ಸೊ ಆ ಒಂದು ಮೂಲಕ ಮತದಾನ ಮಾಡುವ ಹಕ್ಕನ್ನು ಕೂಡ ಈ ಒಂದು 18ನೇ ವಯಸ್ಸಿನಲ್ಲಿ ಪಡ್ಕೊಳ್ತಾನೆ. ಸೊ ಆ ಒಂದು ಸಂದರ್ಭದಲ್ಲಿ ಆತ ಅಪ್ರಾಪ್ತ ಅಂತ ಆಗೋದಿಲ್ಲ. ಸೊ ಇದೇ ಒಂದು ಕಾರಣಕ್ಕೆ ಈ ಒಂದು ಪ್ರಕರಣವನ್ನು ಭೇದಿಸಲು ಸಾಧ್ಯವಾದಂತಹ ಸಂದರ್ಭದಲ್ಲಿ ಆತನಿಗೆ ಕಠಿಣ ಶಿಕ್ಷೆ ಜಾರಿಯಾಗುವ ಸಾಧ್ಯತೆಗಳು ಕಾಣ್ತಾ ಇರುವಂಥದ್ದು. ಸೊ ಆರೋಪಿಯನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆದರೆ ಪಕ್ಕದ ಮನೆಯವರು ಎಂಬ ನಂಬಿಕೆಗೂ ಈಗ ಬೆಂಕಿ ಬಿದ್ದಂತಾಗಿದೆ. ಎಚ್ಚರವಿರಲಿ. ಅಪರಾಧ ಯಾವ ವಯಸ್ಸಿನವರಿಂದಾಗಲಾದರೂ ಯಾವ ರೂಪದಲ್ಲಾದರೂ ಬರಬಹುದು. ಇದು ನಾವು ಬರೀ ನಮ್ಮ ಪಕ್ಕದ ಮನೆ ಎನ್ನುವಂತಹ ಒಂದು ಕಾರಣಕ್ಕೆ ಅವರಿಗೆ ಕೊಡುವಂತಹ ಸಲುಗೆಯಿಂದ ಇರ್ಬೋದು ಅಥವಾ ಅವರಿಗೆ ಕೊಡುವಂತಹ ಗೌರವದಿಂದ ಇರ್ಬೋದು. ಸೊ ಇದೇ ಒಂದು ಕಾರಣಕ್ಕೆ ಪಕ್ಕದ ಮನೆಯವರು ಯಾವತ್ತೂ ಶತ್ರುಗಳ ಹಾಗೆ ನೋಡುವ ಹಾಗೆ ಇಲ್ಲ. ಯಾರೋ ಒಬ್ಬರು ಮಾಡುವಂತಹ ಇಂತಹ ಒಂದು ಕೆಲವೊಂದು ದುಷ್ಟಕೃತ್ಯಗಳಿಗೆ ಎಲ್ಲ ಪಕ್ಕದ ಮನೆಯವರು ಹೇಗೆ ಬಲಿಯಾಗ್ತಾರೆ? ಆದರೂ ಕೂಡ ಈ ಪಕ್ಕದ ಮನೆಯವರು ಎನ್ನುವಂತಹ ಆ ಒಂದು ಮನೋಭಾವದಲ್ಲಿ ಏನೊಂದು ಏರಿಳಿತಗಳು ಸಂಭವಿಸುವಂತೂ ಗ್ಯಾರಂಟಿ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.